ಮಂತ್ರಿ ಜಮೀರ್ ಗಡಗಡ ಅಂತಿದ್ದಾರೆ. ಸಿಎಂ ಬಣದ ವಿರೋಧಿಗಳ ಆಡಿಯೋ ಅಸ್ತ್ರ ಇದು. ಸಿಎಂ ಆಪ್ತ ಮಂತ್ರಿ ಕಾಂಗ್ರೆಸ್ನಲ್ಲಿ ಮತ್ತೊಂದು ಆಡಿಯೋ ಹಲ್ಚಲ್ಲಾಗ್ತಾ ಇದೆ. ಸಿಎಂ ಆಪ್ತ ಮಂತ್ರಿ ಜಮೀರ್ ಗಡಗಡ ಕುರ್ಚಿಗೆ ಕಂಟಕ. ಸಿಎಂ ಬಣದ ವಿರೋಧಿಗಳ ಆಡಿಯೋ ಅಸ್ತ್ರ. ಹೈಕಮಾಂಡ್ ಕೈ ಸೇರಿದೆ ಆ ಆಡಿಯೋ. ಇಷ್ಟೆಲ್ಲ ಗದ್ದಲಕ್ಕೆ ಕಾರಣವಾಗಿದ್ದು ಇದೇ ಆಡಿಯೋ. ನಸೀರ್ ಅಹಮದ್ ತಲೆದಂಡದ ಬೆನ್ನಲ್ಲೇ ಈಗ ಜಮೀರ್ ಕೂಡ ಗಡಗಡ ಅಂತ ಇದ್ದಾರೆ. ಜಮೀರ್ ಅಹಮದ್ ಪಟ್ಟವು ಕೂಡ ಶೇಕ್ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಎಂ ಆಪ್ತ ಮಂತ್ರಿ ಜಮೀರ್ ಗಡಗಡ ಅಂತ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮತ್ತೊಂದು ಆಡಿಯೋದ ಹಲ್ಚಲ್ ನಡೀತಾ ಇದೆ. ಆಪ್ತ ಮಂತ್ರಿ ಜಮೀರ್ ಕುರ್ಚಿಗೆ ಕಂಟಕ ಬರುತ್ತಾ ಸಿಎಂ ಬಣದ ವಿರೋಧಿಗಳ ಆಡಿಯೋ ಅಸ್ತ್ರ ಪ್ರಯೋಗವಾಗಿದೆ. ಹೈಕಮಾಂಡ್ ಕೈ ಸೇರಿದೆ ಆ ಆಡಿಯೋ. ಇಷ್ಟೆಲ್ಲ ಗದ್ದಲಕ್ಕೆ ಕಾರಣವಾಗಿದ್ದು ಇದೆ ಆಡಿಯೋ. ನಸೀರ್ ಅಹಮದ್ ತಲೆದಂಡದ ಬೆನ್ನಲ್ಲೇ ಈಗ ಜಮೀರ್ ಕೂಡ ಶೇಕ್ ಆಗ್ತಾ ಇದ್ದಾರೆ. ಜಮೀರ್ ಅಹಮದ್ ಪಟ್ಟವು ಕೂಡ ಶೇಕ್ ಆಗ್ತಾ ಇದೆ. ಶುಬೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ತೋರಿಸ್ತಾ ಇದ್ದೇವೆ. ಹಾಗಾದ್ರೆ ಏನು ಆಡಿಯೋ? ಯಾವ ಆಡಿಯೋ ಕಾಂಗ್ರೆಸ್ ರಾಜಕೀಯದಲ್ಲಿ ಹಲ್ಚಲ್ ಉಂಟು ಮಾಡಿತು? ಮತ್ತೊಂದು ಆಡಿಯೋ ಈಗ ಸದ್ದು ಮಾಡುತ್ತಾ ಇದೆ. ಕೇವಲ ನಸೀರ್ ಅಹಮದ್ ಅಷ್ಟೇ ಅಲ್ಲ, ಜಮೀರ್ ತಲೆದಂಡವೂ ಕೂಡ ಆಗತ್ತೆ ಅನ್ನುವಂತಹ ಚರ್ಚೆ ಇದೆ. ಹಾಗಿದ್ರೆ ಸಿಎಂಗೆ ಅತ್ಯಂತ ಆಪ್ತರಾಗಿರುವಂತಹ ಸಚಿವ ಜಮೀರ್ ಅಹಮದ್ ಯಾಕೆ ತಲೆದಂಡಕ್ಕೆ ಕಾರಣವಾಗ್ತಾ ಇದ್ರೆ ಆಡಿಯೋ ಅಲ್ಲಿ ಅಂಥದ್ದು ಏನಿದೆ? ಆಡಿಯೋ ಸಂಚಲನ ಸೃಷ್ಟಿಸಿದೆಯಲ್ಲ, ಆಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಸಿಎಂ ಆಪ್ತ ವರ್ಗದ ಬಣದ ವಿರೋಧಿಗಳ ಆಡಿಯೋ ಅಸ್ತ್ರ ಇದು. ಆಪ್ತ ಮಂತ್ರಿ ಜಮೀರ್ ಅಹಮದ್ ಈಗ ಗಡಗಡ ಅಂತ ಇದ್ದಾರೆ. ಯಾಕೆಂದ್ರೆ ಸಿಎಂ ಬಣದ ವಿರೋಧಿಗಳೇನಿದ್ದಾರಲ್ಲ, ಈಗ ಜಮೀರ್ ವಿರುದ್ಧ ಈ ಆಡಿಯೋ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಜಮೀರ್ ಕುರ್ಚಿಗೆ ಕಂಟಕ ತರ್ತಾ ಇದ್ದಾರೆ. ಈ ಆಡಿಯೋ ಕೇವಲ ಕಾಂಗ್ರೆಸ್ ರಾಜ್ಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ, ಹೈಕಮಾಂಡ್ ಕೈಗೂ ಈ ಆಡಿಯೋ ಈಗಾಗಲೇ ಸೇರಿದೆ. ಹಾಗಾದ್ರೆ ಇಷ್ಟು ಸಂಚಲನವನ್ನ ಮೂಡಿಸಿದಂತಹ ಆಡಿಯೋದಲ್ಲಿ ಏನಿದೆ? ತಲೆದಂಡವಾಗೋದಂತಹ ಕಾರಣ ಆಡಿಯೋದಲ್ಲಿ ಏನ್ ಮಾತನಾಡಲಾಗಿದೆ? ಜಮೀರ್ ಅಹಮದ್ ಪಟ್ಟಕ್ಕೆ ಕುತ್ತು ತರುವಂತಹ ಆಡಿಯೋ ಇದಾಗಿದೆ. ಆಡಿಯೋಲಿ ಏನಿದೆ, ಏನು ಮಾತನಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೊಡ್ತೀವಿ. ಇನ್ನು ಜಮೀರ್ ಅಹಮದ್ ಪಟ್ಟಕ್ಕೂ ಕೂಡ ಸಂಚಕಾರ ಬರುತ್ತೆ ಅನ್ನುವಂಥದ್ದಿದೆ. ಎಸ್, ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ ಉಂಟಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೈಗೆ ಆ ಆಡಿಯೋ ದಾಖಲೆ ಸೇರಿದೆ. ಅಧಿಕೃತ ಅಭ್ಯರ್ಥಿಯನ್ನ ಸೋಲಿಸೋಕೆ ಷಡ್ಯಂತ್ರದ ಆಡಿಯೋ. ಆಪಾದನೆ ಬಗ್ಗೆ ಹೈಕಮಾಂಡ್ ಕೈ ಸೇರಿದೆ ಈಗ ಆಡಿಯೋ ದಾಖಲೆ. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಎಐಸಿಸಿ. ಹೀಗಾಗಿ ಎರಡು ತಲೆದಂಡ ಅಂತೂ ಆಯ್ತು ಅನ್ನೋದು ಅನೇಕರ ಚರ್ಚೆ. ಆಡಿಯೋ ಎಫೆಕ್ಟ್ ಈಗ ಮಿನಿಸ್ಟರ್ ಜಮೀರ್ ಮೇಲೂ ಕೂಡ ಬಿದ್ದಿದೆ. ಈ ಬೆನ್ನಲ್ಲೇ ಸಚಿವ ಜಮೀರ್ಗೆ ಸಿಎಂ ಗುಲಾವ್ ತಡರಾತ್ರಿ ಮಾತುಕತೆ ಸಹ ಆಗಿದೆ. ಪೂರ್ಣ ಕೇಳದೆಯೇ ಹೈಕಮಾಂಡ್ ನಾಯಕರಿಗೆ ವಿವರಣೆ ನೀಡಲು ಸೂಚನೆ. ಈಗ ಸಿಎಂ ಆಪ್ತ ಸಚಿವ ಜಮೀರ್ಗೂ ಆತಂಕ ಶುರುವಾಗಿದೆ. ಢವ ಅಂತ ಇದೆ. ಟಿಕೆಟ್ ಕೊಡದಿರೋದ್ರಿಂದ ಅಸಮಾಧಾನವಿತ್ತು ಅಂತ ಜಮೀರ್ ಹೇಳಿದ್ರು. ಅಸಮಾಧಾನವಿದ್ದದ್ದು ನಿಜವಾಗಿದ್ರು, ಪಕ್ಷದ ಕೆಲಸ ಮಾಡುತ್ತಿದ್ದೇನೆ ಅಂದಿದ್ರು ಜಮೀರ್. ಶೀಘ್ರ ಮುಸ್ಲಿಂ ಸಮುದಾಯದ ಮೂರನೇ ನಾಯಕನ ತಲೆದಂಡ ಆಕೆತ್ತ. ಯಾಕೆಂದ್ರೆ ಈ ಉಪಚುನಾವಣೆ ಹಂತದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆಗಳು, ಚರ್ಚೆ, ಸಂಚಲನ ಅದೆಲ್ಲವೂ ನಡೀತು. ಆದ್ರೆ ಈಗ ಆ ಆಡಿಯೋ ಇದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಕೈಗೆ ಈಗಾಗಲೇ ಸೇರಿದೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆಡಿಯೋನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಆ ಪರಿಗಣನೆ ಮಾಡಿ ಆಡಿಯೋ ಅನ್ನ ಚರ್ಚೆಗೆ ಈಗ ತೆಗೆದುಕೊಂಡಿರುವಂಥದ್ದು. ಆಪಾದನೆ ಬಗ್ಗೆ ಹೈಕಮಾಂಡ್ ಏನ್ ಹೇಳುತ್ತೆ? ಈಗ ಆಡಿಯೋ ದಾಖಲೆ ಹೈಕಮಾಂಡ್ಗೆ ಸೇರಿರುವಂಥದ್ದಲ್ಲಿ ಈ ಪ್ರಕರಣ ಬಹಳ ಗಂಭೀರವಾಗಿ ಪರಿಗಣಿಸಿ ಜಮೀರ್ ತಲೆದಂಡವೂ ಕೂಡ ಈ ಪ್ರಕರಣದಲ್ಲಿ ಆಗುತ್ತೆ ಅನ್ನುವಂತಹದ್ದು ಚರ್ಚೆ ಶುರುವಾಗಿದೆ. ಆಡಿಯೋ ಎಫೆಕ್ಟ್ ಇದು ಮಿನಿಸ್ಟರ್ ಜಮೀರ್ ಮೇಲೂ ಕೂಡ ಈಗ ಬಿದ್ದಿದೆ. ಇನ್ನು ಸಚಿವ ಜಮೀರ್ಗೆ ಬುಲಾವ್ ನೀಡಿ ವಿವರಣೆಯನ್ನು ಪಡೆದಿದ್ದಾರೆ ಸಿದ್ದರಾಮಯ್ಯ. ಪೂರ್ಣ ಕೇಳದೆ ಹೈಕಮಾಂಡ್ ನಾಯಕರಿಗೆ ವಿವರಣೆ ನೀಡಲು ಸೂಚನೆ ನೀಡಲಾಗಿದೆಯಂತೆ. ಅಫ್ಕೋರ್ಸ್ ಸಿಎಂ ಆಪ್ತ ಸಚಿವರು ಜಮೀರ್ ಅಹಮದ್ ಈಗ ಅವರ ಕುರ್ಚಿಯೂ ಕೂಡ ಅಲ್ಲಾಡ್ತಾ ಇದೆ.
ಟಿಕೆಟ್ ಕೊಡೋದಿರೋದ್ರಿಂದ ಜಮೀರ್ಗೆ ಅಸಮಾಧಾನವಿತ್ತು. ಯಾಕೆಂದ್ರೆ ದಾವಣಗೆರೆ ಉಪಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ನಾಯಕರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಆಗ್ರಹವಿತ್ತು. ಅದು ಈಡೇರ್ಲಿಲ್ಲ ಕೂಡ, ಅಸಮಾಧಾನ ಕಂಟಿನ್ಯೂ ಆಗಿತ್ತು. ತದನಂತರ ಅವರು ಕೇರಳದ ಎಲೆಕ್ಷನ್ಗಾಗಿ ಅಂತ ಪ್ರಚಾರಕ್ಕೆ ಹೋದ್ರು. ಆದ್ರೆ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ದಾವಣಗೆರೆಗೆ ಯಾಕೆ ಬರಲಿಲ್ಲ ಜಮೀರ್, ಈ ಅಸಮಾಧಾನ ಮುಂದುವರೆದಿತ್ತ ಅನ್ನುವಂಥ ಹಲವಾರು ಚರ್ಚೆಗಳು ಕೂಡ ಆಯಿತು. ಆದ್ರೆ ಟಿಕೆಟ್ ಕೊಡದಿರೋದಕ್ಕೆ ಅಸಮಾಧಾನವಿದ್ದಂತೂ ನಿಜ. ಆದ್ರೆ ಈ ಅಸಮಾಧಾನದ ಕಾರಣವನ್ನ ಇಟ್ಕೊಂಡು ಈ ಆಡಿಯೋನ್ನ ಈಗ ಮಾತನಾಡಿರೋ ಆಡಿಯೋ ಏನಿದೆಯಲ್ಲ, ಇದರಿಂದ ಜಮೀರ್ ತಲೆದಂಡ ಆಗತ್ತೆ ಅನ್ನುವಂಥ ಚರ್ಚೆ ಇದೆ.